ನಮಸ್ಕಾರ. ಯೂಟ್ಯೂಬ್ ಚಾನೆಲ್ ಮ್ಯಾಜಿಕಲ್ ಮೀಡಿಯಾ 279 ಇಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿದ್ದೀನಿ. ಹಾಗೆ ಇವತ್ತು ಓಣಂ ಫೆಸ್ಟಿವಲ್ ಇದೆ. ಸೊ ಎಲ್ಲರಿಗೂ ಯಾರೆಲ್ಲ ಆಚರಿಸ್ತಾ ಇದ್ದೀರಾ, ಓಕೆನಾ? ಸೊ ಎಲ್ರಿಗೂ ಹ್ಯಾಪಿ ಓಣಂ. ಓಕೆ. ಸೊ ಇವತ್ತು ಮಾತಾ ಕಾಳಿ ಆಶೀರ್ವಾದ ಏನು ಅಂತ ನೋಡೋಣ, ಓಕೆನಾ? ಸೊ ಅದಕ್ಕೂ ಮುಂಚೆ ಎರಡನೇ ಸೆಕೆಂಡ್ ಸೆಟ್, ಓಕೆನಾ? ಅಂದರೆ ಅಮಾವಾಸ್ಯೆ ಪೂಜೆ ಅಂತ ಏನು ಹೇಳ್ಸಿದ್ರು, ಲಾಸ್ಟ್ ಟೈಮ್ ಆಗಿತ್ತು 10th ಆಗಸ್ಟಿಂದ ಶುರುವಾಗಿತ್ತು, 12th ಆಗಸ್ಟ್ ಇತ್ತು ಅಮಾವಾಸ್ಯೆ. ಈ ಸಲ ಏನಾಗ್ತಾ ಇದೆ ಅಂತಂದರೆ 2 ದಿನ ಬೀಳ್ತಾ ಇದೆ, ಓಕೆನಾ? ಸೊ ದಟ್ ಈಸ್ ಆನ್ 10 ಮತ್ತು 11ನೇ ತಾರೀಕು 2 ದಿವಸ ಬೀಳ್ತಾ ಇದೆ. ಸೊ ಹಾಗಾಗಿ 8ನೇ ತಾರೀಕಿಂದ ಶುರು ಮಾಡ್ತಾ ಇದ್ದೀನಿ, ಓಕೆನಾ? 8ನೇ ತಾರೀಕು ಸೆಪ್ಟೆಂಬರ್ 8th. ಸೊ ಈಗ ಎಲ್ಲರೂ ಯಾರೆಲ್ಲ ಪೇ ಮಾಡಿ ಬುಕ್ ಮಾಡ್ಕೊಂಡಿದ್ದೀರಾ, ಓಕೆನಾ? ಹಾಗೆ ಯಾರೆಲ್ಲ ಲಾಸ್ಟ್ ಟೈಮ್ ತೊಗೊಂಡ್ರಿ, ಓಕೆನಾ? ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇದನ್ನು ಹೇಳಲೇಬೇಕು. ಸೊ ಯಾರೆಲ್ಲ ನಂಬಿಕೆ ಇಟ್ಟು, ಓಕೆನಾ? ಯಾರೆಲ್ಲ ನಂಬಿಕೆ ಇಟ್ಟು ಪರ್ಸನಲ್ ರೀಡಿಂಗ್ ತೊಗೊಳ್ತಾ ಇದ್ದೀರಾ ಅಥವಾ ಹೀಲಿಂಗ್ ತೊಗೊಳ್ತಾ ಇದ್ದೀರಾ ಅಥವಾ ಸ್ಟೋರ್ಸಿಂದ ಮ್ಯಾಜಿಕಲ್ ಮೀಡಿಯಾ 279 stores.dm2buy.com ಅಂತ ಹೇಳಿ, ಸೊ ಯಾರೆಲ್ಲ ಅಲ್ಲಿ ವಿಸಿಟ್ ಮಾಡಿ ಯಾರೆಲ್ಲ ಬೈ ಮಾಡಿದ್ದೀರಾ ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್, ಓಕೆನಾ? ಆ್ಯಂಡ್ ನಿಮ್ಮ ಎಲ್ಲರ ಸಮಯ ಕೊಟ್ಟು ಈ ವಿಡಿಯೋಸ್ ನೋಡಿ, ಲೈಕ್ ಮ್ಯಾಜಿಕಲ್ ಮೀಡಿಯಾ 279ನ ಯಾರೆಲ್ಲ ಪ್ರೋತ್ಸಾಹಿಸ್ತಾ ಇದ್ದೀರಾ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಮತ್ತು ಹಾಗೆ ಯಾರೆಲ್ಲ ಲೈಕ್, ಶೇರ್ಸ್ ಮತ್ತು ವ್ಯೂಸ್ ಹೇಗೆ ಜಾಸ್ತಿ ಮಾಡಿಕೊಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆ ನಿಮ್ಮ ಬ್ಯೂಟಿಫುಲ್ ಕಮೆಂಟ್ಸ್ಗೆ ಥ್ಯಾಂಕ್ ಯು, ಲವ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್. ನನಗೆ ಪದಗಳಿಲ್ಲ ಹೇಳೋದಕ್ಕೆ, ಓಕೆನಾ? ಸೊ ಆ್ಯಕ್ಚುಲಿ ಈಗ ಏನಾಗ್ತಾ ಇರುತ್ತೆ ಅಂತಂದರೆ, ಸ್ವಲ್ಪ ಹೀಲಿಂಗ್ ಅಂತ ಇರುತ್ತೆ, ಪರ್ಸನಲ್ ರೀಡಿಂಗ್ ಇರುತ್ತೆ, ಮತ್ತು ಈಗ ಈ ಅಮಾವಾಸ್ಯೆ ಪೂಜೆ ಅಂತ ಬೇರೆ ಶುರು ಮಾಡಿಸ್ಬಿಟ್ಟಿದ್ದಾರೆ. ಮತ್ತು ಜೊತೆಗೆ ಸೋಮವಾರ ಹೀಲಿಂಗ್ ಇದ್ದೇ ಇರುತ್ತೆ, ಹೊಸ ಬ್ಯಾಚ್ ಶುರು ಆಗುತ್ತೆ. ಸೊ ಅದೇನಂತಂದರೆ, ಹೊಸ ಬ್ಯಾಚ್ ಶುರು ಆಗೋದು ಸೋಮವಾರ 1000 ರೂಪಾಯಿ ಇರುತ್ತೆ. ಬೇರೆ ದಿನ ಅಂದರೆ ಅಮಾವಾಸ್ಯೆ ವಾರ ಮಾತ್ರ, ಓಕೆನಾ, ಒಬ್ಬರಿಗೆ 750 ರೂಪಾಯಿ ಇರುತ್ತೆ, ಓಕೆನಾ? ಸೊ ಅದು ಬರೀ 1 ವಾರ ನಡೆಯೋದು. ಆ್ಯಂಡ್ ಇದು ತೊಗೊಳ್ಳೋದು ಯಾವುದಕ್ಕೋಸ್ಕರ ಅಂತಂದರೆ, 1000 ರೂಪಾಯಿ ತೊಗೊಳ್ಳೋದು ಕೂಡ ಬರೀ ಪೂಜಾ ಸಾಮಗ್ರಿ ಪದಾರ್ಥಗಳಿಗೆ, ಆಯಿತಾ? ಯಾವ ಥರ ಪೂಜೆ ಇದು ಅಂತ ಕೇಳಿದ್ರೆ, ಇದು ಏಂಜಲ್ ಥೆರಪಿ ಹೀಲಿಂಗ್ ಅಂತ ಹೇಳಿ, ಓಕೆನಾ? ಏಂಜಲ್ ಥೆರಪಿ ಹೀಲಿಂಗ್ ಅಂತ, ಡಿಸ್ಟೆನ್ಸ್ ಹೀಲಿಂಗ್, ಯಾರೂ ಇಲ್ಲಿ ಬರಬೇಕಾಗಿಲ್ಲ. ಹಾಗೆ ಇದು ಡಿಸ್ಟೆನ್ಸ್ ಹೀಲಿಂಗ್ ಅಷ್ಟೇ, ಓಕೆನಾ? ಸೊ ಪ್ರೊಟೆಕ್ಷನ್ಗೆ ಅಂತ ಮೇಜರ್ ಲಾಸ್ಟ್ ಟೈಮ್ ಶುರು ಮಾಡಿದ್ದಾಯಿತು. ಸೊ ಈ ಸಲನೂ ನೋಡೋಣ, ಆಯಿತಾ? ಅಂದರೆ ನಿಮಗೆ ಎಷ್ಟೋ ತೊಂದರೆಗಳಿರ್ಬೋದು, ಓಕೆನಾ? ಜೀವನ ಅಂದಮೇಲೆ ಇದ್ದೇ ಇರುತ್ತೆ ಅಲ್ವಾ, ಒಂದು ಅಪ್ಪು ಡೌನ್ ಇದ್ದೇ ಇರುತ್ತೆ. ಲೈಕ್ ಒಂದು ಸ್ವಲ್ಪ ಜನಕ್ಕೆ ಜಾಸ್ತಿ ಪ್ರಾಬ್ಲಮ್ಸ್ ಇರ್ಬೋದು, ಒಂದು ಸ್ವಲ್ಪ ಜನಕ್ಕೆ ಕಮ್ಮಿ ಇರ್ಬೋದು. ಸೊ ಹಾಗಾಗಿ ಲೈಕ್ ಏನಾದ್ರು ಪ್ರಾಬ್ಲಮ್ಸ್ ಅಂತಂದರೆ, ಲೈಕ್ ಹಣಕಾಸು ತೊಂದರೆಯಿಂದ ಹಿಡಿದು, ಓಕೆನಾ, ಹೆಲ್ತ್ ಇರ್ಬೋದು, ಅಥವಾ ಆ್ಯಕ್ಚುಯಲ್ ನೆಗೆಟಿವಿಟಿ ಇರ್ಬೋದು. ಸೊ ಹಾಗಾಗಿ ಏನು ಮಾಡೋದು ಏನು ಅಂತಂದರೆ, ಬರೀ 1 ವಾರ ಅಷ್ಟೇನೆ, ಓಕೆನಾ? ಸೊ ಹೆಲ್ತ್ ಹೀಲಿಂಗ್ ಅಂತಂದರೆ ಮಿನಿಮಮ್ ಅದು 4 ವಾರ ತೊಗೊಳ್ಳೇಬೇಕಾಗತ್ತೆ, ಓಕೆನಾ? ಸೊ ಆ ಥರ ಇರುತ್ತೆ. ಆ್ಯಂಡ್ ಅವಾಗ ಏನಾಗುತ್ತೆ ಅಂತಂದರೆ, 4 ವಾರ ಅಂತ ಯಾವ ಥರ ಹೇಳೋದು ಅಂತಂದರೆ, ಫಸ್ಟು ಈಗ ಅಮಾವಾಸ್ಯೆಗೆ ತೊಗೊಂಡಿರ್ತೀರಾ ಅಂತಂದರೆ, ಹೆಲ್ತ್ ಪ್ರಾಬ್ಲಮ್ ಆಗಿದೆ ಅಂತ ಈಗ ಯಾವಾಗ ವಿಡಿಯೋ ಸಿಗುತ್ತೆ ನಿಮಗೆ ಗೊತ್ತಿಲ್ಲ. ಸೊ ಆವಾಗ ಸಿಕ್ಕಿದಾಗ 750 ರೂಪಾಯಿ ಅಮಾವಾಸ್ಯೆ ಪೂಜೆ ಅಂತ ಹೇಳ್ದಾಗ ಶುರು ಮಾಡಿರ್ತೀನಿ. ಬಟ್ ಮತ್ತೆ ಏನಾದರೂ ಪ್ರಾಬ್ಲಮ್ ಇದೆ ಆ ಥರ ಅಂತ ಅಂದಾಗ ಕಂಟಿನ್ಯೂ ಮಾಡಬೇಕಾಗತ್ತೆ. ಕಂಟಿನ್ಯೂ ಮಾಡೋದು ಅಂತಂದರೆ, ನೀವು ಕಂಟಿನ್ಯೂ ಮಾಡು ಅಂತ ಬರೀ ಹೇಳೋದಲ್ಲ, 1000 ರೂಪಾಯಿ ಮತ್ತೆ ಆ್ಯಡ್ ಮಾಡಿ ಹಾಕಬೇಕಾಗತ್ತೆ, ಓಕೆನಾ? ಶೇರ್ ಮಾಡಬೇಕಾಗತ್ತೆ. ಏನೆಲ್ಲ ಪೇ ಮಾಡ್ತೀರಾ, ಪೇ ಮಾಡಿ ಅದನ್ನು ವಾಟ್ಸಪ್ಪಲ್ಲಿ ಶೇರ್ ಮಾಡಬೇಕಾಗತ್ತೆ, ಓಕೆನಾ? ಸೊ ಪ್ರಾಪರ್ ಸ್ಕ್ರೀನ್ಶಾಟ್ ಶೇರ್ ಮಾಡಿದ್ರೆ ಒಳ್ಳೆಯದು. ಏಕೆಂದರೆ ಅದರಲ್ಲಿ ನಂಬರ್ ಎಲ್ಲ ಇರುತ್ತೆ ನೋಡಿ, ಬ್ಯಾಂಕ್ ರೆಫರೆನ್ಸ್ ನಂಬರ್ ಅಂತ ಎಲ್ಲ ಇರುತ್ತೆ. ಸೊ ಅದೆಲ್ಲ ಡೀಟೇಲ್ಸ್ ಬಂದರೆ ನನಗೆ ಈಸಿ ಆಗುತ್ತೆ, ಬೇಗ ಯಾರು ಪೇ ಮಾಡಿದ್ದಾರೆ ಕಂಡು ಹಿಡ್ಕೊಂಡು ಬೇಗ ಹೀಲಿಂಗ್ ಶುರು ಮಾಡೋಕ್ಕೆ ಬೇಗ ಸಹಾಯ ಆಗುತ್ತೆ, ಓಕೆನಾ? ಆ್ಯಂಡ್ ಯಾರೇ ಪೇಮೆಂಟ್ ಮಾಡಬೇಕಂದ್ರೂ ಇರೋದು ಒಂದೇ ಫೋನ್ ನಂಬರು, 9980800552 ಅಂತ, ಓಕೆನಾ? ಸೊ ಆ ನಂಬರ್ಗೆ ಮೆಸೇಜ್ ಹಾಕಬೇಕಾಗತ್ತೆ, ಜೊತೆಗೆ ಪೇ ಮಾಡಿ ಸ್ಕ್ರೀನ್ಶಾಟ್ ಶೇರ್ ಮಾಡಬೇಕಾಗತ್ತೆ, ಓಕೆನಾ? ಸೊ ಇದಾಯಿತು. 10ನೇ ತಾರೀಕು ಇಂದ ಶುರು ಆಗ್ತಾ ಇದೆ, ಅಂದರೆ ಥರ್ಸ್ಡೇ
ಸೆಪ್ಟೆಂಬರ್ 10 ಓಕೆನಾ. ಸೊ ಹಾಗಾಗಿ ಆದರೆ 2 ದಿವಸ ಮುಂಚಿಂದ ಶುರು ಮಾಡಬೇಕು ಅಂತ ಹೇಳಿಸಿದ್ದಾರೆ ಮತ್ತೆ. ಸೊ ಲಾಸ್ಟ್ ಟೈಮ್ ಕೂಡ ಹಾಗೆ ಶುರು ಮಾಡಿದ್ದಾಯಿತು. ಸೊ ಈ ಸಲನೂ ಕೂಡ 8ನೇ ತಾರೀಕಿಂದ ಶುರು ಆಗ್ತಾ ಇದೆ, 8 ಸೆಪ್ಟೆಂಬರ್ ಓಕೆನಾ. ಬೇಕು ಅಂತಂದರೆ ಖಂಡಿತ ಬುಕ್ ಮಾಡ್ಕೊಳ್ಬಹುದು. ಪೇ ಮಾಡಿ ಸ್ಕ್ರೀನ್ಶಾಟ್ ಶೇರ್ ಮಾಡಬೇಕಾಗತ್ತೆ ವಾಟ್ಸಪ್ಪಲ್ಲಿ. ಓಕೆ, ಸೊ ಇವಾಗ ನೋಡೋಣ ಮಾತಾ ಕಾಳಿ ಆಶೀರ್ವಾದ ಏನಿವತ್ತು ಅಂತ. ಓಕೆ, ಎಸ್ ಮಾತಾ ಪ್ಲೀಸ್ ಬ್ಲೆಸ್ ಮಾಡಿ. ಗಾಡೆಸ್ ಏಂಜಲ್ಸ್ ಪ್ಲೀಸ್ ಬ್ಲೆಸ್. ಬಾಬಾ ಪ್ಲೀಸ್ ಗೈಡ್. ಬಾಬಾ ಏನು ಹೇಳಬೇಕು ಇವತ್ತು, ಏನು ಗೈಡೆನ್ಸ್ ಏನು ಅಥವಾ ಚೇತಾವಣಿನ ಏನು ಹೇಳಿಸ್ತಾರೆ ನೋಡೋಣ. ಇದು ಮೊದಲನೇ ಕಾರ್ಡ್, ಮಹಾಕಾಳಿ ಮೋಕ್ಷ. ಓಕೆ, ಮೋಕ್ಷ ಲಿಬರೇಷನ್ ಕಿ ಇಚ್ಛಾ ರಖೋ. ಅತಿ ಆಸೆ ಪಡಬೇಡ ಅಂತಿದ್ದಾರೆ. ದುರಾಸೆಯೇ ದುಃಖಕ್ಕೆ ಮೂಲ. ಅತಿ ಆಸೆ ಓಕೆನಾ. ಸೊ ಈ ಥರ ಜನ ಇರ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಸೊ ಏನಂದರೆ ಅವ್ರಿಗೆ ಹೇಳ್ತಾ ಇರೋದು ಓಕೆನಾ. ಸೊ ಇದು ನಿಮಗೆ ಅಂತ ಅಲ್ಲ, ಲೈಕ್ ಅತಿ ಆಸೆ ಪಡ್ತಾರೆ ಆಯಿತಾ. ಅದು ದುಡ್ಡು ಕಾಸು ವಿಚಾರದಲ್ಲಿರ್ಬೋದು ಅಥವಾ ಯಾವುದೇ ವಿಚಾರದಲ್ಲಿರ್ಬೋದು. ಸರಿಯಾದಿ ಇದು ಮೋಕ್ಷಕ್ಕೆ ಇಚ್ಛಾ ರಕ್ಕೋ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಮೋಕ್ಷ ಮೋಕ್ಷ ಲಿಬರೇಷನ್ ಅನ್ನೋದು ಹೇಗೆ ಸಿಗುತ್ತೆ ಅಂತ ಅಂದರೆ, ಒಬ್ರಿಗೆ ನೋವು ಕೊಟ್ಟು, ಒಬ್ರಿಗೆ ತೊಂದರೆ ಮಾಡಿ, ಒಬ್ಬರಿಗೆ ತೊಂದರೆ ಮಾಡಿ, ಅನ್ಯಾಯವಾಗಿ ತೊಂದರೆ ಮಾಡಿ ಅಥವಾ ಒಂದು ನೋವು ಕೊಟ್ಟು ಅದರಿಂದ ನಾವೇನು ಖುಷಿ ಪಡ್ತೀವಿ ಅದು ಸ್ವಲ್ಪ ಸಮಯದವರೆಗೂ ಖುಷಿ ಇರ್ಬೋದು. ಅದು ಸ್ಯಾಡಿಸ್ಟ್ ಎನರ್ಜಿನೂ ಬರ್ತಾ ಇದೆ. ಅಂದರೆ ಯಾರೋ ಇದ್ದಾರೆ ಲೈಕ್ ಒಬ್ರಿಗೆ ದುಃಖ ಕೊಡೋದು, ಕಷ್ಟ ಕೊಡೋದು, ಖುಷಿ ಪಡೋದು ಓಕೆನಾ. ಆ ಥರ ಜನ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಸೊ ಇದು ನಿಮ್ಮ ಹೇಟರ್ಸ್ಗೆ ಅಂದ್ಕೊಳ್ಳಿ ಓಕೆನಾ. ಸೊ ಇದು ನಿಮ್ಮ ಹೇಟರ್ಸ್ಗೆ ಹೇಳಿಸ್ತಾ ಇದ್ದಾರೆ. ಮೋಕ್ಷಕ್ಕೆ ಇಚ್ಛಾ ರಕ್ಕೋ ಅಂತ ಹೇಳ್ತಾ ಇದ್ದಾರೆ. ಬರೀ ಯಾವ ಥರ ಅಂತಂದರೆ, ಬರೀ ಜನಕ್ಕೆ ಯಾವ ಥರ ಆಗ್ಬಿಟ್ಟಿರುತ್ತೆ ಅಂತಂದರೆ, ಮೆಟೀರಿಯಲ್ ವರ್ಲ್ಡ್ ಬೇಕು ಅಂತ, ಮೆಟೀರಿಯಲ್ ಆಸೆ ಜಾಸ್ತಿ. ಅಂದರೆ ಅದು ತೊಗೋಬೇಕು, ಇದು ಪರ್ಚೇಸ್ ಮಾಡಬೇಕು, ಅದು ಬೇಕು, ಬೇರೆಯವ್ರ ದುಡ್ಡು ಬೇಕು, ಆ ಹಣ ಬೇಕು, ಆ ಆಸ್ತಿ ಬೇಕು, ಇದು ಬೇಕು, ಅದು ಬೇಕು ಅಂತ ಆ ಥರ ಒಂದು ಆಸೆ ತೋರಿಸ್ತಾ ಇದ್ದಾರೆ ಓಕೆನಾ. ಸೊ ಆ ಥರ ಇದ್ದಾಗ ಪುನರಪಿ ಜನನಂ ಪುನರಪಿ ಮರಣಂ 100%. ಯಾಕಂದರೆ ನಾವು ಯಾವಾಗ ಒಬ್ರಿಗೆ ತೊಂದರೆ ಕೊಟ್ಕೊಂಡು ಅನ್ಯಾಯ ಮಾಡಿಕೊಂಡು ಈ ಥರ ಬದುಕ್ತಾ ಹೋಗ್ತೀವಲ್ವಾ, ಸೊ ಅದೇನಾಗುತ್ತೆ ಅಂತಂದರೆ ಕರ್ಮದ ಬುತ್ತಿ ಆ್ಯಡ್ ಆಗ್ತಾ ಹೋಗುತ್ತೆ. ಇದು ನೆಗೆಟಿವ್ ಕರ್ಮ ಅಂತ ಹೇಳ್ತಾ ಇದ್ದಾರೆ. ಸೊ ಅವಾಗ ಏನಾಗುತ್ತೆ, ಅವ್ರ ಬರ್ತಾರೆ ಸ್ವಲ್ಪ ಇನ್ನು ಹಾರ್ಡ್ ವೇ ಕಲಿತಾರೆ, ಬುದ್ಧಿ ಕಲಿತ್ಬೇಕಾಗತ್ತೆ ಅವರು ಆಯಿತಾ. ಅಷ್ಟು ಸುಲಭ ಆಗೋದಿಲ್ಲ ಅವ್ರಿಗೆ ಜೀವನ, ಬಟ್ ಏನು ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನಿಮ್ಮ ಹೇಟರ್ಸ್ಗೆ ಹೇಳ್ತಾ ಇದ್ದಾರೆ, ಮೋಕ್ಷದ ದಾರಿ ಕಂಡು ಹಿಡ್ಕೋ. ಒಬ್ರಿಗೆ ಅನ್ಯಾಯ ಮಾಡಬೇಡಿ, ತೊಂದರೆ ಮಾಡಬಾರ್ದು, ದುಃಖ ಕೊಡಬಾರ್ದು, ಅನ್ನೆಸೆಸರಿ ದುಃಖ ಕೊಡಬಾರ್ದು. ಪವರ್ ಇದೆ, ಕಂಟ್ರೋಲ್ ಇದೆ, ನನ್ನ ಹತ್ರ ಕೈಯಲ್ಲಿ ಯಾರೋ ಪವರ್ ಕೊಟ್ಟರು ಅಂತ ಹೇಳಿದ ತಕ್ಷಣ ತಗೋ ಇರೋರ್ನೆಲ್ಲ ಆಟಾಡಿಸ್ತೀನಿ, ಇರೋರಿಗೆಲ್ಲ ತೊಂದರೆ ಕೊಡ್ತೀನಿ, ಯಾರಿದ್ದಾರೆ ನನ್ನನ್ನು ಕೇಳೋಕ್ಕೆ ಅನ್ನೋ ಥರ ಒಂದು ದುರಹಂಕಾರದಿಂದ ಮೆರಿಬಾರ್ದು ಅಂತ ಹೇಳಿಸ್ತಾ ಇದ್ದಾರೆ ಓಕೆನಾ. ಸೊ ಇದು ನಿಮ್ಮ ಹೇಟರ್ಸ್ಗೆ ಅಂದ್ಕೊಳ್ಳಿ. ಸೊ ಈ ಥರ ಮೋಕ್ಷಕ್ಕೆ ಇಚ್ಛಾ ರಕ್ಕೋ ಅಂತಿದ್ದಾರೆ. ಸೊ ನಿನಗೆ ಪಾಪದ ಕರ್ಮ, ಪಾಪದ ಬುತ್ತಿ ತುಂಬ್ತಾ ಏನಾಗುತ್ತೆ, ಸೊ ಹಾಗೆ ಅದನ್ನೇ ಅವ್ರು ಏನು ಕೊಡ್ತಾರೆ ಅದೇ ವಾಪಸ್ ಬರುತ್ತೆ. ಇವಾಗ ಅಟ್ ಪ್ರೆಸೆಂಟ್ ಅವ್ರು ಅನ್ಕೋಬೋದು, ಯಾರಿಗೋ ಒಂದು ಅನ್ಯಾಯ ಮಾಡಿ ಮೋಸ ಮಾಡಿ ನಾನು ಗೇನ್ ಮಾಡಿದೆ ಅಂತನೋ ಅಥವಾ ಒಂದು ಕಿತ್ಕೊಂಡೆ ಒಬ್ಬರಿಂದ ಅನ್ನೋ ಥರನೋ ಒಂದು ಖುಷಿ ಪಟ್ಕೋಬೋದು. ಬಟ್ ಅದು ಎಷ್ಟು ವರ್ಷ, ಎಷ್ಟು ದಿವಸ ತಡೆಯುತ್ತೆ, ಎಷ್ಟು ದಿವಸ ಬರುತ್ತೆ ಅದು ಅಷ್ಟೇ ಆಯಿತಾ. ಆಮೇಲೆ ಅನುಭವಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಮೋಕ್ಷ ಸಿಗಲ್ಲ, ನನ್ನ ಪ್ರೀತಿಯ ಮಕ್ಕಳಿಗೆ ತೊಂದರೆ ಕೊಡಬೇಡ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಹೇಟರ್ಸ್ಗೆ ಓಕೆನಾ. ಸೊ ನೋಡೋಣ, 2ನೇ ಕಾರ್ಡು ಮಾತಾ ಕಾಳಿ ಪ್ಲೀಸ್ ಬ್ಲೆಸ್ ಮಾಡಿ. ಇನ್ನೇನು ಹೇಳಬೇಕು ಮಾತಾ ಬಾಬಾ. ಓ ಮಹಿಷಾಸುರಮರ್ಧಿನಿ ರಕ್ಷಕ್. ಅಚ್ಚಾ, ವಾವ್. ಮಹಿಷಾಸುರಮರ್ದಿನಿ ಮಾತಾ ಚಾಮುಂಡೇಶ್ವರಿ. ವಾವ್ ವಾವ್ ವಾವ್.
सम महिषासुर ಓಕೆನಾ ಸಮಾಜ್ ಕಿ ಬುರಾಯಿ ಸೆ ಲಡೋ ಉಸ್ಕಿ ರಕ್ಷಾ ಕರೋ ಅಂತಿದ್ದಾರೆ. ಓಕೆನಾ. ಸೊ ನಿಮ್ಗೆ ಹೇಳ್ತಾ ಇದ್ದಾರೆ, ನಿಮ್ಗೆ ಏನಾದರೂ ಒಂದು ಅನ್ಯಾಯ ಕಾಣ್ತಾ ಇದೆ, ಏನಾದರೂ ಒಂದು ಅನ್ಯಾಯ ಮಾಡ್ತಿದ್ದಾರೆ ಅಂತಂದ್ರೆ ಅದರ ಎಗೇನ್ಸ್ಟ್ ನಿಂತ್ಕೋ, ಮಾತಾಡು, ಅದನ್ನ ಸಮಾಜ್ ಕಿ ಬುರಾಯಿ ಅಂತಿದ್ದಾರೆ ನೋಡಿ, ಆಯ್ತಾ. ಸೊ ಎಲ್ಲಾದರೂ ಇರ್ಬೋದು ಇದು, ಆಯ್ತಾ. ನೀವು ನಿಮ್ಮ ಇದು ಕೂಡ ನಿಮ್ಮ ಹೇಟರ್ಸ್ ವಿರುದ್ಧ ಅಂತಾನೆ ಅನ್ಕೊಳ್ಳಿ, ಆಯ್ತಾ. ಮಾತಾ ಮಹಿಷಾಸುರ ಮರ್ದಿನಿ ಚಾಮುಂಡೇಶ್ವರಿ ತಾಯಿ ಮಾತೆ ಏನು ಹೇಳ್ತಾ ಇದ್ದಾರೆ, ನಾನು ನಿನ್ನ ಜೊತೆಗಿದ್ದೀನಿ, ನೀನು ಏನೆಲ್ಲ ಅನ್ಯಾಯ ನೀನು ಒಳಗಾಗಿದೆಯಾ, ಏನೆಲ್ಲ ತೊಂದರೆ ಪಟ್ಟಿದೆಯಾ, ಆಯಿತಾ. ಈ ಜನಗಳಿಂದ ಯಾರೆಲ್ಲ ನಿನಗೆ ತೊಂದರೆ ಮಾಡಿದ್ದಾರೆ, ಅನ್ಯಾಯ ಮಾಡಿದ್ದಾರೆ, ಅವರ ಎಗೇನ್ಸ್ಟ್ ನಿಂತ್ಕೋ, ಮಾತಾಡು. ತಪ್ಪನ್ನ ತಪ್ಪು ಅಂತ ಹೇಳಬೇಕು ಅಷ್ಟೇ, ಅದರಲ್ಲಿ ಏನು ತಪ್ಪಿಲ್ಲ. ತಪ್ಪನ್ನ ತಪ್ಪು ಅಂತ ಹೇಳು, ಸರಿನಾ ಸರಿ ಅಂತ ಹೇಳು ಅಷ್ಟೇ, ಆಯಿತಾ. ಆ ಥರ ಅಂತ ಹೇಳ್ತಾ ಇದ್ದಾರೆ. ಲಡೋ ಆಯಿತಾ. ಸಮಾಜ್ ಕಿ ಬುರಾಯಿ ಸೆ ಲಡೋ ಅಂತಿದ್ದಾರೆ ನೋಡಿ. ಉಸ್ಕಿ ರಕ್ಷಾ ಕರೋ. ಸೊ ಯಾರಿಗಾದರೂ ತೊಂದರೆಯಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ ಅಂತಂದರೆ ಅವರನ್ನ ರಕ್ಷಣೆ ಮಾಡಬೇಕಾಗತ್ತೆ, ನಾವು ಮಾತಾಡಬೇಕಾಗತ್ತೆ. ಯಾರೋ ತೊಂದರೆಯಲ್ಲಿದ್ರು ಅಂದ ತಕ್ಷಣ ಓಕೆ ನೀನು ಹೆಂಗಾರು ಇದ್ಗೋ, ತೊಂದರೆಯಲ್ಲಿ ಇರು, ಪರವಾಗಿಲ್ಲ ಅಂತಂದ್ಬಿಟ್ಟು ನಾವು ಸೈಲೆಂಟ್ ಆಗೋಕ್ಕಾಗಲ್ಲ. ನಮ್ಮ ಒಳ್ಳೆತನ ಇದೆ ಅಂದ್ಬಿಟ್ಟು ಜನಗಳಿಗೆ ಅಡ್ವಾಂಟೇಜ್ ತೊಗೊಳಕ್ಕೆ ಬಿಡಬಾರ್ದು. ಅವ್ರ ತಪ್ಪು ಏನಿದೆ ತಪ್ಪು ಅಂತ ಹೇಳಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ, ಓಕೆನಾ. मैं समाज में न्याय और शांति लाती हूँ, ಆಯ್ತಪ್ಪ, ಓಕೆನಾ. ಇದು ನಿಮ್ಮ ಹೇಟರ್ಸ್ಗೆ ಅಂದ್ಕೊಳ್ಳಿ, ಅವರು ಮಾಡ್ತಾ ಇರೋ ಅನ್ಯಾಯ, ಆಯಿತಾ, ಅವ್ರು ಮಾಡ್ತಾ ಇರೋ ಷಡ್ಯಂತ್ರ ನಿಮ್ಮ ಹೇಟರ್ಸ್ ಅಂದ್ಕೊಳ್ಳಿ, ಅಥವಾ ಹೊಸದಾಗಿನೂ ಉದ್ಭವ ಆಗ್ಬೋದು ಜನಗಳು, ಆಯಿತಾ. ಇವತ್ತು ನಮ್ಮಲ್ಲಿ ಯಾವತ್ತೂ ನಾನು ಹೇಳ್ತೀನಿ, ನಮ್ಮಲ್ಲೇ ಒಂದು ರಾಮ ಅನ್ನೋ ಒಂದು ಎನರ್ಜಿ ಇರಬೇಕು, ರಾವಣ ಅನ್ನೋ ಎನರ್ಜಿನ ಕಿತ್ತಾಕಬೇಕು ಅಂತ. ಬಟ್ ಯಾವಾಗ ರಾವಣ ಅನ್ನೋ ಎನರ್ಜಿ, ಆಯಿತಾ, ನೆಗೆಟಿವ್ ಎನರ್ಜಿ ಯಾವಾಗ ಹಾವಿ ಆಗಿಬಿಡುತ್ತೆ, ಅವಾಗ ಏನಾಗುತ್ತೆ ಅಂತಂದರೆ ರಾಮ ಅನ್ನೋದು, ಒಳ್ಳೆತನ ಅನ್ನೋದು ಕಾಣಲ್ಲ. ಅದು ಇಲ್ಲಿ ಏನು ತೋರಿಸ್ತಾ ಇದ್ದಾರೆ ಅಂತಂದರೆ, ಈಗ ಮನುಷ್ಯನ ನಾವು ಜಡ್ಜ್ ಮಾಡೋಕ್ಕಾಗಲ್ಲ, ಯಾರನ್ನೇ ಆಗಲಿ ಜಡ್ಜ್ ಮಾಡೋದು ಅಂತಲ್ಲ. ಬಟ್ ತೊಂದರೆ ಆಗ್ತಾ ಇದೆ, ಒಬ್ಬರಿಂದ ಒಂದು ಅನ್ಯಾಯ ಆಗ್ತಿದೆ ಅಂತಂದರೆ ಮಾತಾಡು ಅಂತ ಹೇಳ್ತಾ ಇದ್ದಾರೆ. ಸೊ ನಿಮಗೆ ಗೊತ್ತಿರುತ್ತೆ, ನಿಮಗೆ ಗೊತ್ತು ಯಾರಿಗೋ ತೊಂದರೆ ಆಗಿದೆ, ಅಥವಾ ನಿಮಗೆ ತೊಂದರೆ ಆಗಿರ್ಬೋದು, ಯಾರಿಂದ ತೊಂದರೆ ಆಗಿದೆ ನಿಮಗೆ ಗೊತ್ತು. ಸೊ ಆ ಥರ ತೊಂದರೆ ಆಯಿತು ಅಂದ ತಕ್ಷಣ ಮಾತಾಡು, ನೀನು ಮಾಡ್ತಿರೋ ತಪ್ಪು ಅಂತ ಹೇಳು ಅಂತ ಹೇಳ್ತಾ ಇದ್ದಾರೆ. ನಾನು ಸಮಾಜದಲ್ಲಿ ಆಗ್ತಿರೋ ಅನ್ಯಾಯ ತೊಂದರೆಗಳನ್ನು ನಾಶ ಮಾಡ್ತೀನಿ ಅಂತಲೇ ಹೇಳ್ತಾ ಇದ್ದಾರೆ. ಶಾಂತಿ ನೆಮ್ಮದಿ ತರ್ತೀನಿ ಅಂತ ಮಾತೆ ಹೇಳ್ತಾ ಇದ್ದಾರೆ, ಮಾತಾ ಚಾಮುಂಡೇಶ್ವರಿ, ಓಕೆನಾ. ಸೊ ಇದು ಅರ್ಥ ಆಗೋರಿಗೆ ಅರ್ಥ ಆಗುತ್ತೆ, ಓಕೆನಾ. ಈ ಥರ ನೋಡಿ, ಫಸ್ಟು ಹೇಳಿಸಿದ್ರು ಮೋಕ್ಷಕ್ಕೆ ಇಚ್ಛಾ ರಕ್ಕೋ ಅಂತ, ನಿನ್ನ ಕರ್ಮದ ಬುತ್ತಿ ಚೆನ್ನಾಗಿಟ್ಕೋ ಅಂತ ಹೇಳಿದ್ರು, ಆಯಿತಾ. ನೆಕ್ಸ್ಟ್ ಹೇಳ್ತಾ ಇದ್ದಾರೆ, ಯಾರು ಅನ್ಯಾಯ ಮಾಡ್ತಾ ಇದ್ದಾರೆ ಅವರ ವಿರುದ್ಧ ಮಾತಾಡು ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಿಮಗೆ ತಿಳಿದೆ ಹಾಗೆ, ಆಯಿತಾ, ನಿಮಗೆ ಗೊತ್ತಾಗಿಲ್ಲ ಬಟ್ ಆಗಿದೆ, ಅನ್ಯಾಯ ಆಗಿದೆ. ಇದು ಯಾವ ಥರ ಅನ್ಯಾಯ ಆಗಿದೆ ಅಂತಂದರೆ, ಸೊ ಅದರಿಂದ ನೀವು ಏನೋ ಒಂದು ರೀತಿ ಲಾಸ್ ಅಂತ ಅಂದ್ಕೊಳ್ಳಿ, ಅಥವಾ ಫೈನಾನ್ಷಿಯಲ್ ಲಾಸ್ ಆಗಿರ್ಬೋದು, ಅಥವಾ ಫಿಸಿಕಲ್ ಲಾಸ್ ಆಗಿರ್ಬೋದು, ಮೆಂಟಲಿ ಲಾಸ್ ಆಗಿರ್ಬೋದು. ಅಂದರೆ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ, ಖುಷಿ ಇಲ್ಲ, ಸಂತೋಷ ಇಲ್ಲ, ಬರೀ ಒಂದು ರೀತಿ ಅಬ್ಯೂಸಿವ್ ಪೀಪಲ್ ಇರ್ಬೋದು, ಆಯಿತಾ. ಯಾರೋ ಒಂಥರ ಅಂತ ಇರೋದು, ಅಥವಾ ಹೆದರಿಸೋದು, ಆ ಥರ ಒಂದು ಮಾನಸಿಕವಾಗಿ ತೊಂದರೆ ನಿಮಗೆ ಮಾಡಿದ್ದಾರೆ, ಓಕೆನಾ. ಸೊ ಆ ಥರನೂ ಇರ್ಬೋದು, ಆ ಥರನೂ ಇದೆ, ಒಂದಷ್ಟು ಕೇಸಸ್, ಒಂದಷ್ಟು ಎನರ್ಜಿ ಆ ಥರ ಬರ್ತಾ ಇದೆ. ಸೊ ಯಾರೆಲ್ಲ ತೊಂದರೆ ಮಾಡಿದ್ರು, ಇವಾಗ ಅವ್ರಿಗೆ ಮಾತಾಡೋ ಥರ ಇದ್ರಾ ಇಲ್ವಾ, ಹೇಳ್ಕೊಳ್ಳೋ ಥರ ಇದ್ರಾ ಇಲ್ವಾ, ನಿಮಗೆ ಅರ್ಥ ಆಗಿದೆಯಾ, ಮಾತಾಡು ಅಂತಿದ್ದಾರೆ. ನೀನು ನಿಂತ್ಕೋ ಎಗೇನ್ಸ್ಟ್ ಆಗಿ, ತಪ್ಪು ನೀನು ಮಾಡ್ತಿರೋ ತಪ್ಪನ್ನ ತಪ್ಪು ಅಂತ ಹೇಳು ಅಂತ ಹೇಳ್ತಾ ಇದ್ದಾರೆ, ಓಕೆನಾ. ಸೊ ಇದು ಭಯಂಕರ, ಸಮಾಜದಲ್ಲಿ ಜಾಸ್ತಿ ನಡೀತಿದೆ ಇದು ಅಂತ ಹೇಳ್ತಾ ಇದ್ದಾರೆ. ಸೊ ಮುಖವಾಡ ಯಾವ ಥರ ಹಾಕ್ತಾರೆ ಜನ ಮುಖವಾಡನ ಅಂತಂದರೆ, ನನ್ನನ್ನು ಬಿಟ್ಟರೆ ಇಲ್ಲ ಬೇರೆ, ಆಯಿತಾ, ನಾನೇ ದಿ ಬೆಸ್ಟ್, ನನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅನ್ನೋ ಥರ ಒಂದು ಮುಖವಾಡ ಹಾಕ್ಕೊಂಡು ಜನ ಇದ್ದಾರೆ. ಸೊ ಆ ಮುಖವಾಡನ ಕಿತ್ತು ಬಿಸಾಕಬೇಕು. ಅವ್ರು ಕಿತ್ತಾಕಲ್ಲ, ನೀನು ಮಾತಾಡು, ನೀನು ಈಗ ಆ ಥರ ಒಂದು ಅನ್ಯಾಯ ಮಾಡ್ತಾ ಇದ್ದಾರೆ ಅಂತಂದರೆ ನಿನ್ನ ಮುಖವಾಡ ಕಿತ್ತಾಕಿ ನೋಡ್ಕೋ, ನೀನು ಮಾಡ್ತಿರೋದು ಇದು ಅಂತ ತೋರಿಸು ಅಂತ ಹೇಳ್ತಾ ಇದ್ದಾರೆ ಮಾತಾ ಚಾಮುಂಡೇಶ್ವರಿ, ಓಕೆನಾ. ಓಕೆ, ಇನ್ನೇನು ಹೇಳ್ತಾರೆ ನೋಡೋಣ. ಮಾತಾ ಪ್ಲೀಸ್ ಗೈಡ್ ಮಾಡಿ.
ಇಲ್ಲಿ ಏನಾಗುತ್ತೆ ಅಂತಂದರೆ ಪವರ್ ಕೊಡ್ತಾರೆ ಆಯಿತಾ, ಒಂದು ಶಕ್ತಿ ಕೊಡ್ತಾರೆ ಅಂದ್ಕೊಳ್ಳಿ ಆಯಿತಾ. ಇದು ಎಲ್ಲಾದರೂ ಇರ್ಬೋದು, ನೀವು ಆಫೀಸ್ ಅಂತ ತೊಗೋತೀರಾ, ಮನೆ ಅಂತ ತೊಗೋತೀರಾ. ನಾನು ಪ್ರತಿ ಸಲ ಹೇಳ್ತೀನಿ ವಿಡಿಯೋದಲ್ಲಿ, ಇಲ್ಲಿಗೆ ಅಲ್ಲಿಗೆ ಅಂತಲ್ಲ, ನೀವು ನಿಮ್ಮ ಜೀವನದಲ್ಲಿ ನೀವು ಅನ್ವಯಿಸ್ಕೋಬೇಕಾಗತ್ತೆ ಆಯಿತಾ. ಸೊ ಹಾಗಾಗಿ ಇದು ಆಗ್ತಾ ಇದೆ ಅನ್ಯಾಯ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಇದನ್ನು ಎಗೇನ್ಸ್ಟ್ ಆಗಿ ಮಾತಾಡು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅಂತ ಅಂದ್ಬಿಟ್ಟು ಹೋಗಿ ಜಗಳ ಮಾಡಬೇಕು ಅಂತಲ್ಲ, ನೀನು ಮಾಡಿರೋದು ಸರಿಗಿಲ್ಲ, ತಪ್ಪು ಇದು ಅಂತ ನೀವು ಹೇಳಬೇಕಾಗತ್ತೆ. ಅದರಲ್ಲಿ ಏನು ಮಾಡೋಕ್ಕಾಗಲ್ಲ. ಇರೋ ಫ್ಯಾಕ್ಟನ್ನ ಹೇಳ್ತಾ ಇದ್ದೀರಾ ನೀವು ಆಯಿತಾ, ಆ ಥರ ಅಂತ ಹೇಳ್ತಾ ಇದ್ದಾರಪ್ಪ. ಜಗಳ ಮಾಡಬೇಕು ಅಂತಲ್ಲ, ಇರೋ ಸತ್ಯ ಏನು ಅದನ್ನು ಟ್ರೂತ್, ಸತ್ಯ ಏನು, ಸತ್ಯತೆ ಮಾತಾಡು. ಅರ್ಥ ಆಗೋರ್ಗೆ ಅರ್ಥ ಆಗತ್ತೆ. ಅರ್ಥ ಮಾಡ್ಕೊಳಕ್ಕೆ ಇಷ್ಟ ಇಲ್ಲದೆ ಇರೋರಿಗೆ ಭಗವಂತ ಟೈಮ್ ಅನ್ನೋದು ಸರಿಯಾಗಿ ಪಾಠ ಕಲಿಸುತ್ತೆ. ನಾನು ಸುಮ್ಮನೆ ಹೇಳಿಸ್ತಾ ಇಲ್ಲ, ಇದನ್ನು ಸರಿಯಾಗಿ ಪಾಠ ಕಲಿಸುತ್ತೆ ಭಗವಂತ. ಮಾತಾ ಕಾಳಿ ಕಾಡ್ಸಿದ್ದು ಹೀಗೆ ಹೇಳಿಸ್ತಾ ಇದ್ದಾರೆ ಓಕೆನಾ. ಇದು ಹೆದರಿಸೋಕ್ಕೆ ಅಂತ ಅಲ್ಲ ಖಂಡಿತ, ಅಥವಾ ಬೆದರಿಸೋಕ್ಕಲ್ಲ ನಿಮ್ಮ ಎನಿಮೀಸ್, ನಿಮ್ಮ ಹೇಟರ್ಸ್ನ. ಅವ್ರವ್ರ ಕರ್ಮ ಸರಿ ಹೋಯ್ತು, ಪೂರ್ತಿ ಆಯಿತು, ಬುತ್ತಿ ತುಂಬಿತು ಅಂದ ತಕ್ಷಣ ಅವ್ರು ಅನುಭವಿಸೋಕ್ಕೆ ಶುರು ಮಾಡ್ತಾರೆ ಅಷ್ಟೇ. ಇದು ಒಂದು ಚೇತಾವಣಿ ಥರ ಹೇಳಿಸ್ತಾ ಇದ್ದಾರೆ ಇವತ್ತು, ಗೊತ್ತಿಲ್ಲ ಏನು ಅಂತ. ಎಸ್ ಬಾಬಾ. नेक्स्ट कार्ड शमशान काली, शून्य से सृजन। ओ, जब सब खत्म हो जाए तब नई शुरुआत होती है. ಇದು 100% ಹೇಳ್ತೀನಿ. ಇದು ಸಮಾಜದಲ್ಲಿ ಆಯಿತಾ, ನಾನು ತುಂಬ ಒಳ್ಳೆಯದು ಮಾಡ್ತಾ ಇದ್ದೀನಿ, ಒಳ್ಳೆಯದು ಏನೋ ನಡೆಸ್ತಾ ಇದ್ದೀನಿ ಅನ್ನೋ ಥರ ಯಾರು ಒಂದು ಮುಖವಾಡ ಹಾಕ್ಕೊಂಡು ಅನ್ಯಾಯ ಮಾಡ್ತಾ ಇದ್ದಾರೆ ಅವರಿಗೆ ಹೇಳಿಸ್ತಾ ಇದ್ದಾರೆ. ಸಮಾಜ್ಗೆ ಬುರಿ ಅಂತ ಹೇಳಿಸ್ತಾ ಇದ್ದಾರೆ ನೋಡಿ. ನಾನೇ ಹೇಳ್ತಿರೋದಲ್ಲ, ಇಲ್ಲಿ ಏನು ಕಾರ್ಡ್ ಬರ್ತಾ ಇದೆ ಅದನ್ನು ಹೇಳಿಸ್ತಾ ಇದ್ದಾರೆ ಮಾತಾ. ಸೊ ಸಮಾಜದಲ್ಲಿ ಇದು ಎಲ್ಲಾದರೂ ಇರ್ಬೋದು, ಯಾವ ಥರನಾರು ಇರ್ಬೋದು, ಸಮಾಜದಲ್ಲಿ ನಾನು ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ, ನನ್ನ ಬಿಟ್ಟರೆ ಇಲ್ಲ, ಇದೇ ಒಂದು ಬ್ಯೂಟಿಫುಲ್ ನಾನು ಕೆಲಸ ಮಾಡ್ತಾ ಇರೋದು, ಜನಗಳಿಗೋಸ್ಕರ ಮಾಡ್ತಾ ಇದ್ದೀನಿ ಅಂತ ಇರ್ಬೋದು, ಅಥವಾ ಇನ್ನೇನಾದರೂ ಇರ್ಬೋದು, ಈ ಥರ ಅಂತ ಮಾಡಿ ಸೊ ಯಾರೆಲ್ಲ ಒಬ್ರಿಗೆ ತೊಂದರೆ ಮಾಡ್ತಾ ಇದ್ದಾರೆ, ಅನ್ಯಾಯ ಮಾಡ್ತಿದ್ದಾರೆ, ಅವ್ರಿಗೆ ಹೇಳ್ತಾ ಇದ್ದಾರೆ ಜಬ್ ಸಬ್ ಖತಮ್ ಹೋ ಜಾಯ್. ತೋ ಇಲ್ಲಿಗೆ ಬರುತ್ತೆ ನೋಡಿ ನೆಕ್ಸ್ಟು ಮಾತಾ ಹೇಳ್ತಾ ಇದ್ದಾರೆ. ಸೊ ಎಚ್ಚೆತ್ಕೋ ಅಂತಿದ್ದಾರೆ ನಿಮ್ಮ ಹೇಟರ್ಸ್ಗೆ, ಎಚ್ಚೆತ್ಕೋ, ಏನೆಲ್ಲ ಅನ್ಯಾಯ ಮಾಡಿದ್ಯಾ ಅದು ಸರಿ ಮಾಡೋಕ್ಕಾಗತ್ತೆ ಅಂತಂದರೆ ಸರಿ ಮಾಡು. ಸರಿ ಮಾಡೋಕ್ಕಾಗ್ತಿಲ್ವ ನಿಂಗೆ? ಸರಿ ಮಾಡೋಕ್ಕಾಗ್ತಿಲ್ಲ ಅಂತಂದರೆ, ಈಗ ಯಾರಿಗೋ ಒಬ್ರನ್ನ ಬೈದು ಅಥವಾ ಏನೋ ಅಂದು ಮಾಡಿದ್ದೀವಿ, ಫಿಸಿಕಲ್ ಅಬ್ಯೂಸ್ ಇರ್ಬೋದು, ಇನ್ಕ್ಲೂಡಿಂಗ್ ಪೇರೆಂಟ್ಸ್ ಇರ್ಬೋದು ಓಕೆನಾ. ಇದು ಮನೆಗಳಲ್ಲಿ ಇರ್ಬೋದು, ಸಮಾಜದಲ್ಲಿ ಎಲ್ಲೆಲ್ಲಿ ಯಾವ ಮನೆಯಲ್ಲಿ ಏನೇನು ನಡೀತಿದೆ ಅಂತ ಹೋಗಿ ನೋಡೋಕ್ಕಾಗತ್ತಾ? ಸೊ ಮಾತೇ ಗೊತ್ತು ಆಯಿತಾ. ನೀವು ನಂಬಿರೋ ಶ್ರದ್ಧೆ, ನಿಮ್ಮ ಶ್ರದ್ಧೆ ಭಕ್ತಿ ಯಾರಲ್ಲಿದೆ ಖಂಡಿತ ಅವ್ರಿಗೆ ಗೊತ್ತು ಏನು ನಡೀತಿದೆ ಅಂತ. ಸೊ ಈ ಥರ ಒಂದು ಅವರ ಮಗು ಇವಾಗ ಈಗ ಯಾರಲ್ಲಿ ಒಂದು ರಾಮನ ಎನರ್ಜಿ ಇರುತ್ತೆ ಅಥವಾ ರಾವಣನ ಎನರ್ಜಿ ಇರುತ್ತೆ ಓಕೆನಾ. ಸೊ ಅದು ಇಬ್ಬರೂ ದೇವರಿಗೆ ಅಥವಾ ನಮ್ಮ ನಂಬಿಕೆ ಶ್ರದ್ಧೆ ಯಾರಲ್ಲಿದೆ ಅವ್ರಿಗೆ ಇಬ್ಬರೂ ಹತ್ತಿರಾನೆ, ಅರ್ಥ ಆಯ್ತಾ. ಯಾವಾಗ ಒಂದು ರಾವಣ ಅನ್ನೋ ಥರ ಒಂದು ಏನು ಎನರ್ಜಿ ಜಾಸ್ತಿ ಆಗುತ್ತೆ ಅಂತಂದರೆ, ಅವ್ರು ಮಾಡಿರೋ ಕರ್ಮದ ಬುತ್ತಿ ತುಂಬಿ ಅವ್ರು ಇನ್ನೇನಾದರೂ ಒಂದು ಒಳ್ಳೇದು ಮಾಡ್ತೀನಿ ಅಂದರೆ ಬರೋದೇ ಇಲ್ಲ, ಅದು ಬಿಟ್ಬಿಡಿ ಓಕೆನಾ. ಈ ಥರ ಕೆಟ್ಟದ್ದು ಮಾಡಿ ಏನಾಗುತ್ತೆ, ಬರೀ ಕೆಟ್ಟ ಆಲೋಚನೆಗಳೇ ಇರುತ್ತೆ. ಸೊ ಅವ್ರುಗಳು ತೊಂದರೆ ಮಾಡಿರೋದು ಏನಾಗುತ್ತೆ ಅಂತಂದರೆ, ಅದು ವಾಪಸ್ ಅವ್ರಿಗೆ ಹಿಟ್ಟಾಗಕ್ಕೆ ಶುರು ಆಗ್ತಾ ಹೋಗುತ್ತೆ. ಅವ್ರ ಪಾಪದ ಬುತ್ತಿ ತುಂಬಿ ಅವ್ರಿಗೆ ವಾಪಸ್ ಹೊಡೆಯೋಕ್ಕೆ ಶುರು ಆದಾಗ ನೆಕ್ಸ್ಟ್ ಏನು ಮಾಡ್ತಾರೆ, ಅವ್ರಿಗೇನು ಮಾಡೋಕ್ಕಾಗಲ್ಲ. ಅವ್ರಿಗೆ ಭಗವಂತ ಹೆಲ್ಪ್ ಮಾಡ್ತೀನಿ ಅಂದ್ರೂ ಹೆಲ್ಪ್ ಮಾಡೋಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಅವ್ರ ಕರ್ಮದ ಬುತ್ತಿ ಅವ್ರು ಅನುಭವಿಸ್ಲೇಬೇಕಾಗತ್ತೆ. ಈಗ ನಾವು ಮಾಡೋ ಅನ್ಯಾಯ, ನಾವು ಮಾಡೋ ಒಳ್ಳೆತನ ಇರ್ಬೋದು, ನಾವು ಮಾಡೋ ಅನ್ಯಾಯಗಳಿರ್ಬೋದು, ಅದು ನಾವು ರೆಸ್ಪಾನ್ಸಿಬಿಲಿಟಿ ನಮ್ದಾಗತ್ತೆ, ನಾವು ತೊಗೋಬೇಕು. ಎಸ್, ನಾನು ಈ ಥರ ಒಂದು ಅನ್ಯಾಯ ಮಾಡಿದೆ, ನಾನು ಇವ್ರಿಗಿಂಥದ್ದು ಕೆಟ್ಟದ್ದು ಮಾಡಿದೆ ಅಂತ ಯಾರು ಹೇಳ್ತಾರಾ ಜೀವನದಲ್ಲಿ? ಒಬ್ಬರೂ ಹೇಳಲ್ಲ. ಹೇಳ್ತೀನಿ ಕೇಳಿ. ಅಯ್ಯೋ ಇದು ನನ್ನ ಬಿಟ್ಟರೆ ಇಲ್ಲ ಅಂತಾರೆ. ಯಾರು ಹೇಳ್ಕೋತಾರ? ಹೌದು, ನಾನು ಇಂಥವ್ರಿಗೆ ಈ ಥರ ಒಂದು ಅನ್ಯಾಯ ಆಯಿತು, ಪಾಪ ಮಾಡಬಾರ್ದಾಗಿತ್ತು ಅಂತ ಯಾರು ಹೇಳ್ತಾರಾ? ಖಂಡಿತ ಹೇಳ್ಕೊಳಲ್ಲ. ಏನಾರು ಒಂದು ಈ ಥರ ಅನ್ಯಾಯ ಮಾಡ್ತು ಅಂತಂದರೆ ಅವ್ರ ಮೈಂಡ್ ಸೆಟ್ ಯಾವ ಥರ ಇರುತ್ತೆ ಅಂದರೆ, ಅವ್ರಿಗೆ ಅನ್ಯಾಯ ಮಾಡಿ ಬಂದುಬಿಟ್ಟಿರ್ತಾರೆ, ಎಷ್ಟೋ ಜನಕ್ಕೆ ಅನ್ಯಾಯ ಮಾಡಿಬಿಟ್ಟಿರ್ತಾರೆ. ಸೊ ಅದರಿಂದ ಅವ್ರಿಗೇನು ಅನಿಸೋದಿಲ್ಲ ಆಯಿತಾ. ಅದು ಏನಾಗುತ್ತೆ ಅಂದರೆ, ಅವ್ರಿಗೆ ಯಾವಾಗ ಕರ್ಮದ ಏಟುಗಳು ವಾಪಸ್ ಹೊಡಿತಾ ಹೋಗುತ್ತೆ ಅಲ್ವಾ, ಅವಾಗ ಅರ್ಥ ಆಗುತ್ತೆ, ಓ ಈ ಥರ ಮಾಡಬಾರ್ದಾಗಿತ್ತು ಅಂತ. ಬಟ್ ಅದು ತುಂಬ ಲೇಟ್ ಆಗೋಗಿರುತ್ತೆ. ಸೊ ಅದಕ್ಕೋಸ್ಕರ ಯಾಕೆ ಲೇಟ್ ಆಗುತ್ತೆ ನೋಡಿ, ಅದನ್ನೇ ಹೇಳಿಸ್ತಿದ್ದಾರೆ. ಜಬ್ ಸಬ್ ಖತಮ್ ಹೋ ಜಾಯ್, ಶಂಶಾನ್ ಕಾಳಿ ಅಂತ ಹೇಳಿಸ್ತಾ ಇದ್ದಾರೆ ಆಯಿತಾ. ಸ್ಮಶಾನ ಕಾಳಿ, ಶೂನ್ಯ ಸೆ ಸೃಜನ್
ಅರ್ಥ ಆಯ್ತಾ? ಸೊ ಇಲ್ಲಿ ಯಾರಿಗೋ ಹೇಳಿಸ್ತಾ ಇದ್ದಾರೆ, ಖಂಡಿತ ಇದು ನಿಮ್ಮ ಹೇಟರ್ಸ್ಗೆ ಹೇಳಿಸ್ತಾ ಇರೋದು ಅಂದ್ಕೊಳ್ಳಿ. ಸ್ಮಶಾನ ಕಾಳಿ ಬಂದಿದ್ದಾರೆ ಆಯ್ತಾ. ಅಂದರೆ ನಿನ್ನ ಕರ್ಮದ ಬುತ್ತಿ ಯಾವ ರೀತಿ ನಿಂದು ಹೋಗ್ಬಿಟ್ಟಿದೆ ಅಂದರೆ, ಬರ್ತಾ ಇದೆಯಾ ಸ್ಮಶಾನದ ಕಡೆ ಬರ್ತಾ ಇದೆಯಾ, ನಿನ್ನ ಅಂತ್ಯ ಬರ್ತಾ ಇದೆ. ಅದನ್ನು ಯಾರೂ ತಡಿಯೋಕ್ಕಾಗಲ್ಲ, ಯಾರೂ ಏನೂ ಮಾಡೋಕ್ಕಾಗಲ್ಲ. ಯಾಕೆಂದರೆ ಇದು ನೀನೇ ಮಾಡ್ಕೊಂಡಿರೋದು. ಇದು ಸಮಯ ಇದೆ ಅಂತ ಹೇಳ್ತಾ ಇದ್ದಾರೆ. ಈಗಲೂ ಹೇಳ್ತಾ ಇದ್ದಾರೆ, ಈಗಲೂ ಸಮಯ ಇದೆ, ಚೇತರಿಸ್ಕೊಂಡು ಮಾಡಿರೋ ಅನ್ಯಾಯ, ಮಾಡಿರೋ ತಪ್ಪನ್ನ ಸರಿ ಮಾಡ್ಕೊಳಕ್ಕಾಗತ್ತಾ ಸರಿ ಮಾಡ್ಕೋ. ಯಾರಿಗಂದು ಅನ್ಯಾಯ ಆಗಿರುತ್ತೆ, ಅನ್ಯಾಯ ಮಾಡಿರ್ತೀಯ, ಅದನ್ನು ಸರಿ ಮಾಡೋಕ್ಕಾಗತ್ತಾ ಸರಿ ಮಾಡು. ಇದು ಯಾವ ಥರನಾದರೂ ಅನ್ಯಾಯ ಆಗಿರ್ಬೋದು, ಓಕೆನಾ ಅಂತ ನಿಮ್ಮ ಹೇಟರ್ಸ್ಗೆ ಹೇಳಿಸ್ತಾ ಇದ್ದಾರೆ ಆಯಿತಾ. ಇದು ನೀವು ಆ್ಯಕ್ಚುಲಾಗಿ ಏನಂದರೆ, ನೀವು ಆದಷ್ಟು ಜಾಸ್ತಿ ಜನಕ್ಕೆ ಶೇರ್ ಮಾಡಿ. ನಿಮ್ಮ ಫ್ಯಾಮಿಲಿ ಗ್ರೂಪ್ ಇರ್ಬೋದು, ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಇರ್ಬೋದು, ಖಂಡಿತ ಶೇರ್ ಮಾಡಿ. ಯಾರಿಗೆ ಸಿಗಬೇಕು ಸಿಗುತ್ತೆ. ಇದು ಖಂಡಿತ ಇದು ಚೇತಾವಣಿ ಕೊಡ್ತಾ ಇರೋದು, ಇದು ಸುಮ್ಮನೆ ಬರ್ತಾ ಇರೋದಲ್ಲ. ಮಾತಾ ಚಾಮುಂಡೇಶ್ವರಿ ಬಂದಾಯಿತು, ಮಹಾಕಾಳಿ ಫಸ್ಟೇ ಬಂದಾಯಿತು, ಮಾತಾ ಚಾಮುಂಡೇಶ್ವರಿ ಬಂದಾಯಿತು, ಈಗ ಸ್ಮಶಾನ ಕಾಳಿ ಬರ್ತಾ ಇದ್ದಾರೆ. ಅಂದರೆ ಚೇತರಿಕೆ ಮೇಲೆ ಚೇತವಾಣಿ ಕೊಡ್ತಾ ಇದ್ದಾರೆ, ಹುಷಾರಾಗು, ಸರಿ ಮಾಡ್ಕೋ, ನೀನು ಮಾಡಿರೋ ಅನ್ಯಾಯ ಸರಿ ಮಾಡು, ಕೆಟ್ಟದ್ದು ಮಾಡೋಕ್ಕೆ ಹೋಗಬೇಡ ಅಂತ. ಇನ್ನೂ ತಲೆ ತಿರುಗಿ ಆಯಿತಾ ನಿಮ್ಮ ಹೇಟರ್ಸ್ಗೆ ಹಿಂಗೆ ಅನ್ಯಾಯ ಮಾಡ್ತಾ ಹೋಯ್ತಂತಂದರೆ ಅವ್ರ ಕರ್ಮ ಅವ್ರು ಅನುಭವಿಸ್ಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗಲೂ ಹೇಳಿಸ್ತಾ ಇದ್ದಾರೆ ಆಯಿತಾ. ಜಬ್ ಸಬ್ ಖತಮ್ ಹೋ ಜಾಯ್ ತಬ್ ನೈ ಶುರುವಾತ್ ಹೋತಿ ಹೇ ಓಕೆನಾ, ತಬ್ ನೈ ಶುರುವಾತ್ ಹೋತಿ ಹೇ ಅಂತಿದ್ದಾರೆ. ಸೊ ಈಗೆಲ್ಲ ಆಯಿತು. ಸೊ ಆ ಥರ ಆಯಿತು ಅಂತಂದಾಗ ಏನಾಗುತ್ತೆ, ಲೈಫು ಕ್ಲೋಸ್ ಆಗುತ್ತೆ. ಯಾಕೆಂದರೆ ಅವರನ್ನ ಕಾಪಾಡೋದಕ್ಕೆ ಆನ್ಸೆಸ್ಟರ್ಸ್, ಅವರ ಪೂರ್ವಜರಂತೂ ಇರೋದೇ ಇಲ್ಲ ಆಯಿತಾ. ಈ ಥರ ಒಂದು ವಿನಾಶಕಾಲೇ ವಿಪರೀತ ಬುದ್ಧಿ ಅಂತ ಹೇಳ್ತಾರೆ ಗೊತ್ತಾ. ಮಹಿಷಾಸುರ ಅಂತ ಬಂದಿದೆ ಆಯಿತಾ. ಮಹಿಷಾಸುರ ಮರ್ದಿನಿ ಮಾತಾ ಚಾಮುಂಡೇಶ್ವರಿ ಏನಕ್ಕೆ ಬರಬೇಕಾಯ್ತು? ಬಿಕಾಸ್ ಅದು ಎಂಥ ನೆಗೆಟಿವಿಟಿ ಅಂತಂದರೆ, ಅದು ತಡಿಯೋಕ್ಕಾಗೋದಿಲ್ಲ, ಜನಗಳಿಗೆ ತಡ್ಕೊಳಕ್ಕಾಗಲ್ಲ. ಮಾಡ್ತಾ ಇರೋ ಅನ್ಯಾಯ ಮಾಡಿ 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 ಬಟ್ ಜನಗಳ ಮುಂದೆ ಸಮಾಜ್ ಕಿ ಬುರಾಯಿ ನೋಡಿಲಿ ಆಯಿತಾ, ಯಾವ ಥರ ತೋರಿಸ್ತಿದ್ದಾರೆ ಅಂತಂದರೆ, ಜನಗಳ ಮುಂದೆ, ಇದು ನಿಮ್ಮ ಫ್ಯಾಮಿಲಿ ಇರ್ಬೋದು ಅಥವಾ ನಿಮ್ಮ ಪರಿಚಯದವ್ರು ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಎಲ್ಲರೂ ಇರ್ಬೋದು, ಅವ್ರು ಯಾವ ಥರ ಮುಖವಾಡ ಒಂದು ಹಾಕೋತಾರೆ ಅಂತಂದರೆ, ಅವ್ರನ್ನ ಬಿಟ್ಟರೆ ಇಲ್ಲ. ನಿಮಗೆ ನೆನಪು ಬರ್ಬೋದು, ಎಂಥ ಒಳ್ಳೆ ಮನುಷ್ಯ ಅಥವಾ ಎಂಥ ಒಳ್ಳೆ ಮನುಷ್ಯೆ ಅಂತ. ಆದರೆ ಒಳ ಹೊಕ್ಕು ನೋಡಿದಾಗ ಸಮಾಜಕ್ಕೆ ಒಂದು ದೊಡ್ಡ ಆಘಾತ ಕಾದಿರುತ್ತೆ ಅಂಥ ಜನಗಳಿಂದ ಅಂತ ಹೇಳ್ತಾ ಇದ್ದಾರೆ. ಅಂಥವ್ರ ಎಗೇನ್ಸ್ಟ್ ಮಾತಾಡು ಅಂತ ಹೇಳ್ತಾ ಇದ್ದಾರೆ. ಅವರ ಪಾಪದ ಬುತ್ತಿ ತುಂಬ್ತಾ ಇದೆ 100% ಇದು. ಅದಕ್ಕೆ ಸ್ಮಶಾನ ಕಾಳಿ ಬಂದಿರೋದು ಕಾರ್ಡು ಆಯಿತಾ. ಇದು ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಲಿ ಆಯಿತಾ. ನೀವು ಶೇರ್ ಮಾಡೋದು ಮಾಡಿ, ಯಾರಿಗೆ ಸೇರಬೇಕು ಸೇರುತ್ತೆ. ಅರ್ಥ ಆಗೋರ್ಗೆ ಅರ್ಥ ಆಗುತ್ತೆ, ಅರ್ಥ ಆಗದೆ ಇರೋರಿಗೆ ಅವ್ರ ಸಮಯ ಅನ್ನೋದು, ಟೈಮ್ ಅನ್ನೋದು ಅವ್ರಿಗೆ ತೋರಿಸುತ್ತೆ ಹೇಗೆ ಸರಿ ಮಾಡ್ಕೋಬೇಕು ನಮ್ಮ ಪಾಪದ ಕರ್ಮನ ಅಂತ ಅವ್ರಿಗೆ ಸಮಯ ಅನ್ನೋದು ತೋರಿಸುತ್ತೆ ಅಷ್ಟೇ. ಈಗ ನನ್ನ ಮೂಲಕ ಇವಾಗ ಈ ವಿಡಿಯೋ ಮೂಲಕ ವಿಡಿಯೋ ಸಿಕ್ತು ಅಂತಂದರೆ ಹೇಳಿಸ್ತಾರೆ, ಈ ಥರ ಒಂದು ಅನ್ಯಾಯ ಮಾಡಿದ್ಯಾ ನೀನು ಅಂತ. ಅವ್ರಿಗೆ ಅರ್ಥ ಆಗುತ್ತೆ, ಅಯ್ಯೋ ನನಗೆ ಹೇಳ್ತಾ ಇರೋದು ಹೌದು, ನಾನು ಅನ್ಯಾಯ ಮಾಡಿದ್ದೀನಿ ಇಂಥವ್ರಿಗೆ ಅಂತ. ಬಟ್ ಅವರು ಅದನ್ನು ತೋರಿಸ್ಕೊಳ್ಳಲ್ಲ. ಯಾಕೆಂದರೆ ಸಮಾಜದಲ್ಲಿ ಅಷ್ಟು ಒಳ್ಳೆ ಹೆಸರು ಮಾಡಿಬಿಟ್ಟಿರ್ತಾರಲ್ಲ, ನಾನು ಮಾಡಿರೋದೇ ಕರೆಕ್ಟು, ನಾನೇ ಕರೆಕ್ಟು ಅನ್ನೋ ಥರ. ಆಯಿತು ಮಾಡು ಆಯಿತಾ. ಅವರ ಮಾಡ್ತಾ ಇರೋ ಅನ್ಯಾಯ ಯಾವ ಥರ ಆಗುತ್ತೆ ಅಂದರೆ, ಎಷ್ಟು ಜನದ ಕಣ್ಣೀರಿರ್ಬೋದು, ಎಷ್ಟು ಜನರ ದುಃಖ ಸೇರಿರುತ್ತೆ, ಅದರಲ್ಲಿ ನೋವು ಸೇರಿರುತ್ತೆ. ಸೊ ಅದೇನಾಗುತ್ತೆ ಅಂದರೆ, ಆ ಕರ್ಮ ಹಾಗೆ ಟ್ರಾನ್ಸ್ಫರ್ ಆಗುತ್ತೆ ಅವ್ರಿಗೆ. ಅವಾಗ ಏನಾಗುತ್ತೆ, ಟ್ರಾನ್ಸ್ಫರ್ ಆದಾಗ ಯಾರು ಈ ಥರ ಅನ್ಯಾಯ ಮಾಡಿರ್ತಾರೆ ಅಂದರೆ ನಿಮ್ಮ ಹೇಟರ್ಸ್ಗೆ 1000% ಇದು ಆಯಿತಾ. 1000% ಬರೆದಿಟ್ಕೊಳ್ಳಿ. ಅವ್ರಿಗೆ ಹಾಗೆ ಶಿಫ್ಟ್ ಆಗ್ತಾ ಹೋಗುತ್ತೆ, ಅವ್ರಿಗೆ ತೊಂದರೆಗಳು ಶುರು ಆಗ್ತಾ ಹೋಗುತ್ತೆ. ಇದು ನಾನು ಹೇಳ್ತಾ ಇರೋದಲ್ಲ, ಇದು ಮಾತೆ ಹೇಳಿಸ್ತಾ ಇರೋದು. ಕಾರ್ಡ್ ಈ ಥರ ಬಂದಿದೆ, ಹೇಳಿಸ್ತಾ ಇದ್ದಾರೆ. ಜಬ್ ಸಬ್ ಖತಮ್ ಹೋ ಜಾಯ್ ತಬ್ ನೈ ಶುರುವಾತ್ ಹೋತಿ ಹೇ, ಶಂಶಾನ್ ಕಳಿ ಶೂನ್ಯ ಸೆ ಸೃಜನ್ ಆಯ್ತಪ್ಪ. ಸೊ ಇದೇನಂತಂದರೆ ಮುಗಿಸ್ತಾರೆ, ಕ್ಲೋಸ್ ಮಾಡ್ತಾರೆ ಆಯಿತಾ. ಈ ಥರ ಒಂದು ಅನ್ಯಾಯ ತೊಂದರೆ ಮಾಡ್ತಿದ್ದಾರೆ ಅಂತಂದರೆ 100% ತಾಯಿ ಬಂದರು ಅಂತಲೇ ಆಯಿತಾ. ನಂಬಿದ್ದೀರಾ ಅಂತಂದರೆ 100% ಓಕೆನಾ. ಯೋಚನೆ ಮಾಡಬೇಡಿ. ಈ ಥರ ಹೇಳಿಸ್ತಾ ಇದ್ದಾರೆ ಅಂದರೆ ಏನೋ ಒಂದು ಅನ್ಯಾಯ ನಡೀತಾ ಇದೆ, ಅದು ಸಮಾಜದಲ್ಲಿ ಅಂತಲೇ ಹೇಳಿಸ್ತಾ ಇದ್ದಾರೆ ವೆರಿ ಕ್ಲಿಯರ್ ಆಗಿ. ತುಂಬ ಸಮಾಜಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ ಒಳ್ಳೆಯದು ಅನ್ನೋ ಥರ ಯಾರು ಒಂದು ಮುಖವಾಡ ಹಾಕ್ಕೊಂಡಿದ್ದಾರೆ, ಅವರ ಮುಖವಾಡ ಕಿತ್ತು ಬಿಸಾಕ್ಸು. ಅಥವಾ ನೀನು ಮಾತಾಡಿಲ್ಲ ಅಂದರೆ ಸಮಯ ಅನ್ನೋದು ಅವರ ಮುಖವಾಡ ಕಿತ್ತು ಬಿಸಾಕತ್ತೆ ಅಂತಲೂ ಹೇಳಿಸ್ತಾ ಇದ್ದಾರೆ ಆಯಿತಾ.
ನೋಡಿ, ಮೇ ಸಮಾಜ್ ಮೇ ನ್ಯಾಯ್ ಔರ್ ಶಾಂತಿ ಲಾತಿ ಹೂ ಅಂತ ಹೇಳ್ತಾ ಇದ್ದಾರೆ ಆಯ್ತಾ. ಖಂಡಿತ ಮಾತಾ ಚಾಮುಂಡೇಶ್ವರಿ ಬಂದು ಇದು ಮಾತು ಹೇಳ್ತಾ ಇದ್ದಾರೆ, ಅರ್ಥ ಆಯ್ತಾ. ಸೊ ಇದು ಸುಮ್ಮನೆ ಬಂದಿರೋದಲ್ಲ. ಕಾರ್ಡ್ಗಳು ಅರ್ಥ ಆಗೋರ್ಗೆ ಅರ್ಥ ಆಗುತ್ತೆ, ಅರ್ಥ ಆಗದೇ ಇರೋರಿಗೆ ಅರ್ಥ ಆದರೂ ಅರ್ಥ ಆಗಿಲ್ಲ ಅಂತ ನಟಿಸೋ ಮುಖವಾಡ ಹಾಕ್ಕೊಂಡು ಸಮಾಜದಲ್ಲಿ ಇರೋ ಜನಗಳಿಗೆ ಇದೊಂದು ಚೇತಾವಣಿ. ಸರಿ ಮಾಡ್ಕೊಳಕ್ಕಾದ್ರೆ ಸರಿ ಮಾಡ್ಕೊಳ್ಳಿ, ಇಲ್ವಾ ಎಂಡ್ ಖಂಡಿತ ಅಂತಿದ್ದಾರೆ. ಯಾರೆಲ್ಲ ಯಾರ್ಯಾರ ದುಃಖ, ಯಾರ್ಯಾರ ಕಷ್ಟಗಳನ್ನೆಲ್ಲ ಕಷ್ಟ ಕೊಟ್ಟು ನಿಮಗೆ ಎಷ್ಟೆಲ್ಲ ತೊಂದರೆ ಮಾಡಿದ್ದಾರೆ ಆಯಿತಾ, ಅವ್ರಿಗೆ ಅದ್ರ ಪರಿವೇನೇ ಇಲ್ಲ. ಏನು ನನ್ನ ಹತ್ರ ಇದೆ ಕಂಟ್ರೋಲು, ನಾನು ಏನು ಬೇಕಾದ್ರೂ ಮಾಡ್ಬೋದು ಅಂತ ದೇವರಿಗಿಂತ ಜಾಸ್ತಿ ಏನೋ ಥರ ಆಡಿದ್ದಾರೆ. ಅವ್ರಿಗೆ ಕೊನೆ ಅಂತ್ಯ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಇದು ಸುಮ್ಮನೆ ಹೇಳಿಸ್ತಾ ಇರೋದಲ್ಲ, ಓಕೆನಾ. ಸ್ಮಶಾನ ಕಾಳಿ ಕಾರ್ಡ್ ಬಂದಿರೋದು, ಅವರ ಅಂತ್ಯ ಖಂಡಿತ. ಅವ್ರಿಗೆ ಯಾವ ಥರ ದುಃಖ ಕೊಡಬೇಕು ಆ ಥರ ಕೊಡೋಕ್ಕೆ ಶುರು ಆಗಿಬಿಡುತ್ತೆ. ಅವ್ರಿಗೆ ಪ್ರಾಬ್ಲಮ್ಸ್ ಯಾವ ಥರ ಶುರು ಆಗುತ್ತೆ ಅಂದರೆ ಅವ್ರಿಗೆ ಅರ್ಥ ಆಗಲ್ಲ ಯಾಕೆ ಈ ಥರ ಆಗ್ತಿದೆ ಅಂತ, ಆ ಥರ ವಾಪಸ್ ಹೊಡಿಯೋಕ್ಕೆ ಶುರು ಆಗಿಬಿಡುತ್ತೆ, ಹೊಡೆಯತ್ತೆ ಅಂತಲೇ ಹೇಳ್ತಾ ಇದ್ದಾರೆ ಆಯಿತಾ. ನೋಡಿ, ಇದು ಇದು ಎನರ್ಜೀಸ್ ಕಾಣಿಸ್ತಾ ಇರ್ಬೋದು ನಿಮಗೆ. ಅವರಿಗೆ ಒಂದು ಅಟ್ಯಾಚ್ಮೆಂಟ್ ಇದೆ ಅನ್ನೋ ಥರ ತೋರಿಸ್ತಾ ಇದ್ದಾರೆ ಇಲ್ಲಿ ಆಯಿತಾ. ಅಂದರೆ ನಿಮ್ಮ ಹೇಟರ್ಸ್ಗೆ ಒಂದು ನೆಗೆಟಿವ್ ಎನರ್ಜೀಸ್, ಅಂದರೆ ನೆಗೆಟಿವ್ ಥಾಟ್ಸ್ ಇರ್ಬೋದು, ನೆಗೆಟಿವ್ ಆ್ಯಕ್ಷನ್ ತಗೊಳ್ತಾ ಇದ್ದಾರೆ. ಅದನ್ನು ಪ್ರೋತ್ಸಾಹಿಸ್ತಾನೂ ಇದ್ದಾರೆ ಬೇರೆ ಜನಗಳವ್ರಿಗೆ ಆಯಿತಾ. ಇದೆಲ್ಲ ಕರೆಕ್ಟು, ನಾವು ಮಾಡ್ತಿರೋದೇ ಕರೆಕ್ಟು ಅನ್ನೋ ಥರ. ಸೊ ಇದರಿಂದ ನಿಮ್ಮನ್ನು ರಕ್ಷಿಸ್ತಾ ಇದ್ದಾರೆ ಮಾತಾ ಕಾಳಿ. ಆ್ಯಂಡ್ ಅವರಿಗೆ ಅವರ ನೆಗೆಟಿವಿಟಿನೇ ಅವ್ರನ್ನ ಅಂತ್ಯ ಆಗುತ್ತೆ, ಅವರ ನೆಗೆಟಿವಿಟಿನೇ ಅವರಿಗೆ ಅಂತ್ಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರಪ್ಪ. ಇದು ಗೊತ್ತಿಲ್ಲ ಇದೇನು ಅಂತ, ಇದು ಸುಮ್ಮನೆ ಬರ್ತಿರೋದಲ್ಲ ಕಾರ್ಡ್ಸು. ಓ ಮೈ ಗಾಡ್, ಓ ಮಾತಾ, ಥ್ಯಾಂಕ್ ಯು. ಓಕೆ, ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಇದು ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಮತ್ತೆ ಮಗದೊಮ್ಮೆ ಇನ್ನೊಮ್ಮೆ ಮತ್ತೊಮ್ಮೆ ಹ್ಯಾಪಿ ಓಣಂ ಎಲ್ಲರಿಗೂ, ಓಕೆನಾ. ಸೊ ಮತ್ತೆ ಸಿಗುವ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ತನಕ ನೋಡಿ ಇಷ್ಟ ಆಯಿತು ಅಂತಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಓಕೆನಾ. ಹಾಗೆ ಬೆಲ್ ಐಕಾನ್ ಹಿಟ್ ಮಾಡಿ, ಸೊ ದಟ್ ಮುಂದೆ ಬರೋ ಎಲ್ಲ ವಿಡಿಯೋ ನಿಮ್ಮ ಕೈ ಸೇರುತ್ತೆ. ಹಾಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ. ಆ್ಯಂಡ್ ಯಾರೆಲ್ಲ ಮೆಂಬರ್ಶಿಪ್ ತೊಗೊಂಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಮತ್ತು ಯಾರೆಲ್ಲ ಇದು ಮ್ಯಾಜಿಕಲ್ ಮೀಡಿಯಾ 279 stores.tm2buy.com ಇಂದ ಯಾರೆಲ್ಲ ಪರ್ಚೇಸ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.